ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ಬೆಳಗ್ಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ. ಬೆಳಗ್ಗೆ ಒಂದು 6:30 ಆಗಿತ್ತು. ಹಂಗೆ ಈ ಚಳಿಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರತ್ತೈತ್ರಿ. ಬೆಚ್ಚಗೆ ಮಲ್ಕೊಂಡ್ಬಿಡ್ಬೇಕು ಅನ್ಸಕತ್ ಬಿಟ್ಟತಿ. ಬೆಳಗ್ಗೆ ಏಳಾಕೂ ಆಗವಲ್ತು. ಹಂಗೆ ನಿನ್ನೆಯಿಂದ ಬಿಸಿಲೂ ಇಲ್ಲ, ಒಂಥರ ಜಿಟಿ ಜಿಟಿ ಮಳೆ ಥರನೇ ಐತಿ ವೆದರು. ಅರಿವಿನೂ ಆರ್ವಲ್ಲು ಮೇನು. ಮತ್ತು ಬೆಳಕೂ ಬೇಗ ಆಗೋದೇ ಇಲ್ಲ. 7 ಗಂಟೆ ಆದ್ರೂ ಒಂಥರ ಮಂಜು ಮಂಜು ಥರನೇ ಇರ್ತೈತಿ. ಆದರೂ ಕೂಡ ಏಳಲೇಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ರೆಡಿ ಮಾಡಬೇಕಾಗ್ತೈತಿ. ಎಲ್ಲ ಅಮ್ಮಂದಿರ ಒಂದು ಜವಾಬ್ದಾರಿ ಅಂತ ಹೇಳ್ಬೋದು. ಇವತ್ತು ನಾಷ್ಟಕ್ಕೆ ನಾನೇನು ಸ್ಪೆಷಲ್ ಮಾಡತ್ತಿಲ್ಲ, ರೈಸ್ದು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡತ್ತಿದ್ನಿ. ಸೊ ಫಸ್ಟು ಅನ್ನಕ್ಕೆ ಇಟ್ಬಿಡೋನು, ಆಮೇಲೆ ಮುಂದಿನ ಕೆಲಸ ಮಾಡೋನು ಅಂದ್ಕೊಂಡು ಫಸ್ಟ್ ಅನ್ನಕ್ಕೆ ಇಡತ್ತಿದ್ನಿ. ಮೇನ್ ಏನಂದ್ರೆ ಚಿಂಟುಗೆ ಸ್ಪೆಷಲಾಗಿ ಏನಾದರೂ ಬೇಕೇ ಬೇಕು ಬೆಳಗ್ಗೆ ಡೈಲಿ ನಾಷ್ಟಕ್ಕೆ ಮತ್ತು ಲಂಚ್ಗೆ. ಮುಂಚೆ ಎಲ್ಲ ಅವನು ಅದು ಬೇಕು ಇದು ಬೇಕು ಅಂತ ಯಾವಾಗೂ ಕೇಳ್ತಿರಲಿಲ್ಲ. ಈ ವರ್ಷ ಅಂತೂ ನನಗೆ ಸ್ನ್ಯಾಕ್ಸ್ಗೆ ಡಬ್ಬಾಗಿ ಇದು ಕೊಟ್ಟು ಕಳಿಸು, ಮತ್ತು ಮಧ್ಯಾಹ್ನ ಊಟಕ್ಕೆ ಇದು ಕೊಡು, ನಾಷ್ಟಕ್ಕೆ ಇದು ಮಾಡು ಅನ್ನೋ ಥರ ಅವನು ಡಿಮ್ಯಾಂಡ್ ಮಾಡತ್ತಾನು. ಸೊ ಅವನಿಗೋಸ್ಕರ ಆದರೂ ಸ್ಪೆಷಲ್ಗೆ ಮಾಡಲೇಬೇಕು, ಯಾಕಂದ್ರೆ ಮತ್ತು ಅವ್ನು ಬೇಜಾರು ಮಾಡ್ಕೊಂಡ್ಬಿಡ್ತಾನಲ್ಲ ಅನ್ನೋ ಥರ ಅನಿಸ್ತತಿ. ಆದರೂ ಕೂಡ ಇವತ್ತು ನಾನು ಅಷ್ಟು ಟೈಮೂ ಇರಲಿಲ್ಲ, ಪ್ಲ್ಯಾನಿಂಗೂ ಇರಲಿಲ್ಲ. ಹಾಗಾಗಿ ರೈಸ್ದನ ಒಂದು ಬ್ರೇಕ್ಫಾಸ್ಟ್ ಮಾಡತ್ತೇನೆ. ಮತ್ತು ಚಿತ್ರಾನ್ನ ಅದು ಮಾಡಿದ್ರೂ ಅಷ್ಟೇನು ಇಷ್ಟಪಡೋದಿಲ್ಲ. ಹಾಗಾಗಿ ಬೇರೆ ಥರನೇ ಡಿಫ್ರೆಂಟಾಗಿ ಮಾಡೋನು ಅಂದ್ಕೊಂಡು ಮಾಡತ್ತಿದ್ನಿ. ಇವತ್ತು ನೋಡಿರಿ, ನಾನು ಮಸಾಲ ಚಿತ್ರಾನ್ನ ಅಂತ ಹೇಳ್ಬೋದು, ಅದನ್ನು ಮಾಡತ್ತೇನೆ. ಈಗ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ. ಎಣ್ಣೆ ಚೆಂದಾಗಿ ಕಾದ್ಮೇಲೆ 1 ಚಮಚದಷ್ಟು ಜೀರಿಗೆ, ಅದಾದಮೇಲೆ ಮೀಡಿಯಮ್ ಸೈಜ್ 2-3 ಉಳ್ಳಾಗಡ್ಡಿ ಸೇರಿಸ್ಕೊಂಡೇನಿ. ಉಳ್ಳಾಗಡ್ಡಿ ಜಾಸ್ತಿ ಆದ್ರೂ ಟೇಸ್ಟ್ ಆಗ್ತೈತೆ ಅಂಥೇಳಿ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 1 ಎಸಳು ಕರಿಬೇವು, ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ, ಹಂಗೆ ಸ್ವಲ್ಪ ಫ್ರೋಝನ್ ಬಟಾಣಿ ಇತ್ತು, ಅದನ್ನು ಕೂಡ ಸೇರಿಸ್ಕೊಳತ್ತೇನೆ. ನೀವು ಸ್ವಲ್ಪ ಗೋಡಂಬಿ ಇದ್ರೆ ಅದನ್ನು ಸೇರಿಸಿದ್ರು ಟೇಸ್ಟ್ ಆಗ್ತೈತಿ. ಸೊ ಈಗ ಲೈಟಾಗಿ ಫ್ರೋಝನ್ ಬಟಾಣಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಪಾವ್ ಭಾಜಿ ಮಸಾಲ ಸೇರಿಸ್ಕೊಳತ್ತೇನೆ. ಹಸಿಮೆಣ್ಸಿನ್ಕಾಯಿ ಸೇರಿಸೋ ಬದಲು ಪಾವ್ ಭಾಜಿ ಮಸಾಲ ಸೇರಿಸತ್ತೇನೆ. ಒಂದು ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ. ಒಂಥರ ಪ್ಲೇನ್ ಟೇಸ್ಟ್ ಇರೋದಕ್ಕಿಂತ ಒಂದು ಡಿಫ್ರೆಂಟಾಗಿ ಮಸಾಲೆ ಘಮ ಇರ್ತೈತಲ್ಲ, ಹಾಗಾಗಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಲೈಟಾಗಿ ಒಗ್ಗರಣೆನ ಫ್ರೈ ಮಾಡ್ಕೋಬೇಕು. ಬರೀ ಚಿತ್ರಾನ್ನ ಅಂದ್ರೆ ಅದೊಂದು ಬೇರೆ ಟೇಸ್ಟ್ ಬರ್ತೈತಿ. ಈ ಥರ ಆದರೆ ಇನ್ನೊಂಥರ ಎಕ್ಸ್ಟ್ರಾ ಟೇಸ್ಟ್ ಅಲ್ಲ, ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂದ್ಕೊಂಡು ಭಾಳ ದಿವಸ ಆಗಿತ್ತು ಈ ಥರ ಮಾಡಿ, ಹಾಗಾಗಿ ಮಾಡಾಕತ್ತೇನೆ. ಈಗ ಒಂದು ರೌಂಡು ಅನ್ನದ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಅನ್ನ ಇದ್ರನ್ನ ಟೇಸ್ಟು ಗಂಟು ಆದ್ರೆ ಅದು ಮಕ್ಕಳಿಗೂ ಸ್ಕೂಲ್ನಾಗ ತಿನ್ನೋಕ್ಕಾಗಂಗಿಲ್ಲ, ಮಧ್ಯಾಹ್ನ ಹೊತ್ತು ಆರಿರ್ತೈತಲ್ಲ, ಹಾಗಾಗಿ. ಸೊ ಒಂದು ರೌಂಡ್ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ರುಚಿಯಾದ ಮಸಾಲ ರೈಸ್ ರೆಡಿ ಆಯ್ತು ನೋಡ್ರಿ. ಸೊ ಫ್ರೆಂಡ್ಸ್ ನೋಡ್ರಿ, ಈಗ 8:15 ಬಂದೈತಿ. ನಮ್ಮ ಚಿಂಟು ಕೂಡ ನಾಷ್ಟ ಮಾಡತ್ತಾನು. ಹೆಂಗೈತೆ ಚಿಂಟು? ಕರೆನಾ? ಸ್ಪೆಷಲ್ ಬೇಕಾ ಡೈಲಿ? ಹೌದಿಲ್ಲ? ಇವತ್ತು ಸ್ಯಾಂಡ್ವಿಚ್ ಮಾಡಬೇಕಂತ ಹೇಳಿದ್ದ, ಆಗಲಿಲ್ಲ. ನಾಳೆ ಮಾಡಬೇಕಂತ ಅಂದ್ಕೊಂಡೇನಿ. ನೆನ್ನೆ ರಜೆ ಆಗೈತಿ, ಈಗ ಮತ್ತೆ ರಜೆ ಬೇಕಂತ ಅನ್ನತ್ತಿದ್ದ. ಬೇಡ ಹೇಳತ್ತಿದ್ದೆಲ್ಲ ಮತ್ತೆ ರಜೆ ಬೇಕಂತ ಹೇಳಿ. ಡೈಲಿ ರಜೆ ಕೊಟ್ಟರು ಸಾಕಾಗಂಗಿಲ್ಲ ಅವಂಗೆ. ಹಂಗೆ ಸ್ನ್ಯಾಕ್ಸ್ಗೆ ನಾನು ಪೇರ್ಲೆ ಹಣ್ಣಿತ್ತು, ಅಂದ್ರೆ ಸೀಬೆ ಹಣ್ಣು, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಉಪ್ಪು ಹಾಕಿ ಕೊಟ್ಟೇನಿ. ಲಂಚ್ ಬಾಕ್ಸ್ಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ನೆಲ್ಲ ರೈಸು, ಅದನ್ನೇ ಹಾಕಿದ್ದೇನೆ. ಅದಾದಮೇಲೆ ಅವನಿಗೆ ಪ್ರೈಸ್ ಒಳಗೆ ಬಂದಿತ್ತಲ್ಲ, ಅದೇ ಬಾಟ್ಲ್ ತೊಗೊಂಡು ಹೊಂಟಾನು ಡೈಲಿ. ಅದ್ರೊಳಗೆ ನೀರು ತುಂಬ್ಕೊಂಡು ಹೊಂಟಾನು. ಚಿಂಟು ಕೂಡ ಸ್ಕೂಲ್ಗೆ ಹೊಂಟು ನೋಡ್ರಿ. ಬಾಯ್ ಚಿಂಟು. ಬಾಯ್. ಅದಾದಮೇಲೆ ನಮ್ಮ ಮನೆಯವ್ರು ಬೇಗನೆ ಎದ್ದು ತರಕಾರಿ ತೊಗೊಂಡು ಬಂದಿದ್ದರು. ಆಲ್ರೆಡಿ ಒಂದು 15 ದಿವಸದ ಮೇಲೆ ಆಗಿತ್ತು ತರಕಾರಿ ತೊಗೊಂಡು ಬಂದು, ಹಾಗಾಗಿ ಎಲ್ಲ ಖಾಲಿ ಆಗಿದ್ವು. ನಂಗೆ ತರಕಾರಿ ಇಲ್ಲ ಅಂದರೆ ತಲೆನೇ ಓಡಂಗಿಲ್ಲ, ಏನು ಮಾಡಬೇಕು ನಾಷ್ಟಕ್ಕೆ ಊಟಕ್ಕೆ ಅಂದ್ಕೊಂಡು ಏನೇನೋ ತಲೆ ಓಡಿಸಿ ಅದನ್ನು ಮಾಡೋಣ ಇದನ್ನು ಮಾಡೋಣ ಅನ್ನೋ ಥರ ಆಗಕ್ಕೆ ಶುರು ಆಗ್ತೈತಿ. ಆಲ್ರೆಡಿ ನೆನ್ನೆನೇ ಖಾಲಿ ಆಗಿತ್ತು. ನಾನು ನೆನ್ನೆ ಬೇಡ ಅನ್ನಿ, ಯಾಕಂದ್ರೆ ಫ್ರಿಜ್ ಎಲ್ಲ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿಬಿಡ್ತೇನೆ, ನಾಳೆ ತೊಗೊಂಡು ಬರ್ರಿ ತರಕಾರಿ ಅಂತ ಹೇಳಿದ್ನಿ. ಇರ್ಲಿಕ್ಕಂದ್ರೆ ಏನಾಗ್ಬಿಡ್ತೈತಿ, ಫ್ರಿಜ್ ಒರೆಸೋದು, ಅದಾದಮೇಲೆ ತರಕಾರಿ ಜೋಡಿಸೋದು ಅಂದ್ರೆ ಒಂದು ಅರ್ಧ ದಿವಸ ಅದ್ರಾಗ ಹೋಯ್ತೇನೋ ಅನ್ನೋ ಥರ ಫೀಲಿಂಗ್ ಆಗಿಬಿಡ್ತೈತಿ. ಅದಕ್ಕೆ ನೆನ್ನೆ ಮಲ್ಕೋಬೇಕಾದ್ರೆ ಫ್ರಿಜ್ ಡ್ರಾಯರ್ಸು ಮತ್ತು ಫ್ರಿಜ್ ಒಳಗಡೆ ಎಲ್ಲ ಒಂದು ಹಸಿ ಬಟ್ಟೆ ಮಾಡಿ, ಅಂದರೆ ಬಿಸಿನೀರೊಳಗೆ ಸೋಡಾ ಮತ್ತು ನಿಂಬೆಹಣ್ಣು ಹಿಂಡಿ ಎದ್ದು ಎಲ್ಲ ಫ್ರಿಜ್ ಒಳಗಡೆ ಒರೆಸಿರ್ತೇನೆ. ಅಂದ್ರೆ ಒಳಗಡೆ ಒಂದು ಏನಾದರೂ ಸ್ಮೆಲ್ ಅದು ಇದು ಇದ್ದರೆ ಹೋಗ್ತೈತಿ, ಫ್ರೆಶ್ನೆಸ್ ಬರ್ತೈತಿ ಅಂಥೇಳಿ. ಮತ್ತು ಹೂವು ತಂದಿದ್ರು ಪೂಜೆಗೆ. ವಾರಕ್ಕೆ ಒಂದು ಸಾರಿ ತಂದುಬಿಟ್ರೆ
ಪೂರ್ತಿ ಒಂದು ವಾರ ನಾನು ಅದರೊಳಗನ ಮ್ಯಾನೇಜ್ ಮಾಡ್ತೇನೆ. ಯಾವಾಗಲಾದರೂ ಖಾಲಿ ಆಗಿದ್ರೆ ತರಿಸ್ಕೊಂಡಿರ್ತೇನೆ. ಡೈಲಿ ಪೂಜೆಗೆ ಹೂ ಇದ್ರೇ ಅದು ಚಂದ. ಒಂದೊಂದೇ ತರಕಾರಿ ಎಲ್ಲ ತೆಗೆದು ನಾನೀಗ ಜೋಡಿಸ್ಕೊಳಕತ್ತೇನೆ. ಅದು ಪರ್ಮನೆಂಟಾಗಿ ಜಾಗ ಮಾಡಿಬಿಟ್ಟೆ ನಾನು. ಸೌತೆಕಾಯಿ ಎಲ್ಲಿಡಬೇಕು ಅದು ಇದು ಅಂದ್ಕೊಂಡು ಹಂಗಾಗಿ ಪಟ ಆಗಿಬಿಡ್ತೈತಿ. ಮತ್ತು ಶುಂಠಿ ಮೇನ್ ನನಗೆ ಬೇಕೇ ಬೇಕು. ಎಲ್ಲ ಅಡುಗೆಗೂ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ. ಸೊ ಹಾಗಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತರಿಸ್ಕೊಂಡಿದ್ನಿ. ಆದ್ರೆ ಇನ್ನೂ ಪೇಸ್ಟ್ ಮಾಡೋಕ್ಕಾಗಿಲ್ಲ ನನಗೆ. ಜೊತೆಗೆ ಆ ಡ್ರಾಯರ್ಸ್ ಏನದಾವಲ್ಲ ರೀ, ಅದ್ರೊಳಗನ ಒಂದು ಮುಕ್ಕಾಲು ಭಾಗದಷ್ಟು ತರಕಾರಿ ಹಿಡಿಸ್ಬಿಡ್ತಾವೆ. ನಮ್ಮ ಫ್ರಿಜ್ ದೊಡ್ಡದಿರೋದ್ರಿಂದ ಆಲ್ಮೋಸ್ಟು ಇನ್ನೂ ಜಾಗನ ಉಳಿತೈತೆ ಅದ್ರೊಳಗೆ. ನಾನು ಆಸೆಪಟ್ಟು ತೊಗೊಂಡಿದ್ದು ಫ್ರಿಜ್ ಒಂದು ಸ್ವಲ್ಪ ದೊಡ್ಡದನ್ನ ಇರಲಿ ಅಂತ. ಇದಕ್ಕಿಂತ ಮೊದಲಿಂದಂತೂ ಒಂದು ಸ್ವಲ್ಪ ಸಣ್ಣದೇ ಇತ್ತು ಫ್ರಿಜ್ಜು. ಮತ್ತು ನನಗೆ ಗೋಬಿನೂ ಬೇಕೇ ಬೇಕು. ಪಲಾವ್ ಮಾಡೋವಾಗಲಿ ಏನಾದರೂ ಗೋಬಿ ಮಂಚೂರಿ ಆ ಥರ ಮಾಡಬೇಕು ಅಂದ್ಕೊಂಡಾಗಂತೂ ನಾನು ಒಂದು ಗೋಬಿ ತರಿಸೇ ಬಿಟ್ಟಿರ್ತೇನೆ ಅಡ್ವಾನ್ಸಾಗಿ. ಮತ್ತು ಕೆಲವೊಂದು ಐಟಮ್ಸ್ ಇನ್ನೂ ನಾನು ಎಲ್ಲ ಸಪ್ರೇಟ್ ಮಾಡಿ ಇಡಬೇಕು. ಬೆಂಡೆಕಾಯಿ ಮತ್ತು ಬೀನ್ಸು ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ರು. ಹಾಗಾಗಿ ಇನ್ನು ಮಧ್ಯಾಹ್ನ ಫ್ರೀ ಇದ್ದಾಗ ಅವನ್ನೆಲ್ಲ ಸಪ್ರೇಟ್ ಮಾಡಿ ಇಡೋನು ಅಂದ್ಕೊಂಡು ಹಾಗೆ ಒಂದು ಬುಟ್ಟಿಯೊಳಗೆ ಇಟ್ಬಿಟ್ಟೇನೆ. ಸೊ ಅದಾದಮೇಲೆ ನೋಡಿರಿ ಫ್ರಿಜ್ ಹೆಂಗೆ ಜೋಡಿಸೇನೆ ಅಂತ ತೋರ್ಸತ್ತೇನೆ ನಾನು. ಕವರ್ಗಳು ಏನದಾವಲ್ಲ ಅವನ್ನೆಲ್ಲ ಓಪನ್ ಮಾಡಿ ಒಂದೇ ಸಾರಿ ಅವರೆಕಾಯಿ ಎಲ್ಲ ಸುಲಿದಿಡಬೇಕು ಅಂತ ಅಂದ್ಕೊಂಡೇನೆ. ಅವರೆಕಾಯಿ, ತೊಗರಿಕಾಯಿ ಎಲ್ಲ ತಂದು ಕೊಟ್ಟಾರು. ಮತ್ತು ಟೊಮ್ಯಾಟೊನೂ ಅಷ್ಟೇ ಒಂದು ಸಾರಿ ತರಿಸಿದ್ರೆ ನಾನು ಎಕ್ಸ್ಟ್ರಾ ಏನು ತರಿಸ್ಕೊಳ್ಳೋದಿಲ್ಲ. ಮತ್ತು ಹೂವಂತೂ ಆಲ್ರೆಡಿ ಸ್ವಲ್ಪ ಇತ್ತು ಹೋದ ವಾರದ್ದು. ಮತ್ತು ಇನ್ನೂ ನಾನು ಹಸಿಮೆಣ್ಸಿನ್ಕಾಯಿದು ಡಬ್ಬಾದಾಗ ಹಾಕಿ ಇಡಬೇಕು. ಎಲ್ಲ ಕೆಲವೊಂದು ಐಟಮ್ಸ್ ಹೊರಗಡೆ ಅದಾವು. ಜಸ್ಟ್ ಈಗ ಇರೋದನ್ನು ನಾನು ತೋರ್ಸತ್ತೇನೆ. ಎಲ್ಲ ಸಪ್ರೇಟ್ ಮಾಡಿ ನಾನು ಡಬ್ಬಾದಾಗ ಜೋಡಿಸಿ ಇಡಬೇಕು. ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ ಇವೆಲ್ಲ ಇನ್ನೂ ಬಾಕ್ಸ್ ಬರೋ ಅದಾವು. ಎಲ್ಲ ತೊಳೆದಿಟ್ಟೇನೆ ಶುಂಠಿ ಅದು. ಅದಾದಮೇಲೆ ಬೀನ್ಸು, ಕ್ಯಾರೆಟು ಇಲ್ಲಿ ಈ ಡ್ರಾಯರ್ದಾಗ ಇಟ್ಟೇನೆ. ಇಷ್ಟು ತರಕಾರಿ ಇದ್ಬಿಟ್ರೆ ಒಂದು 15 ದಿವಸ ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು ನೋಡಿರಿ. ಸೊ ಫ್ರೆಂಡ್ಸ್ ನೋಡಿರಿ, ಜಳಕ ಎಲ್ಲ ಆಯಿತು. ನೆಕ್ಸ್ಟ್ ಈಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕೀಗ. ಭಾಳ ದಿವಸದ್ದು ಇದು ಅಂದ್ಕೊಂಡಿದ್ದು ಇವತ್ತು ಫೈನಲಾಗಿ ಕೂಡಿ ಬಂದತ್ತಂತ ಹೇಳ್ಬೋದು. ಸೊ ಪಟ ರೆಡಿ ಆಗಿದ್ದೀನಿ. ಆಲ್ರೆಡಿ ಲೇಟ್ ಆಗೈತಿ, ಯಾಕಂದರೆ ಇವತ್ತು ಹೋಗ್ತಾವೆ ಅನ್ನೋದೇನು ಕಾನ್ಫಿಡೆನ್ಸ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡಿದ್ನಿ. ಈಗ ಆ ಕಡೆ ಹೋಗ್ತಾ ಮಾತಾಡ್ತೀನಿ, ಯಾಕಂದರೆ ಟೈಮ್ ಆಗೈತಿ ಆಲ್ರೆಡಿ. ನಮ್ಮ ಮನೆಯವ್ರು ಕಾಯಕತ್ತಾರಲ್ಲೇ. ಸೊ ಫ್ರೆಂಡ್ಸ್, ಟೈಮ್ ಈಗ 11:15. ಬೆಳಗ್ಗೆ ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಹೋಗ್ತೇವೋ ಇಲ್ಲೋ ಅನ್ನೋದು ಗ್ಯಾರಂಟಿ ಇರಲಿಲ್ಲ. ಹಾಗಾಗಿ ನಾನು ಅಷ್ಟು ಅರ್ಜೆಂಟ್ ಮಾಡಿ ರೆಡಿ ಆಗಲಿಲ್ಲ. ಸೊ ಫೈನಲ್ ಲಾಸ್ಟ್ ಒಂದು 11 ಗಂಟೆಗೆ ಹೋಗೋದು ಕನ್ಫರ್ಮ್ ಆಯ್ತಲ್ಲ. ಬೇಗ ಪಟ ಅಂತ ಒಂದು 20-25 ನಿಮಿಷದಾಗ ರೆಡಿ ಆಗಿಬಿಟ್ನಿ. ಅಷ್ಟು ಬೇಗ ರೆಡಿಯಾಗಿದ್ದ ಇವತ್ತು ಫಸ್ಟ್ ಅನ್ಕೋತೇನೆ ನಾನು. ಭಾಳ ಟೈಮ್ ತೊಗೋತೇನೆ. ಸೊ ಆ ಕಡೆ ಹೊಂಟೇನು ಮಠಕ್ಕೆ. ಸಾಯಂಕಾಲ ಹೋಗ್ಬೇಕಂತ ಭಾಳ ಅಂದ್ಕೊಂಡು ನಾನು ಭಾಳ ದಿವಸದಿಂದ. ಆದರೆ ನಮ್ಮ ಮನೆಯವ್ರ ಡ್ಯೂಟಿ ಇರ್ತೈತಲ್ಲ, ಹಾಗಾಗಿ ಸಾಯಂಕಾಲ ಅಂತೂ ಆಗದೇ ಇರೋ ಮಾತು. ಹೆಂಗೂ ಬೆಳಗ್ಗೆ ಫ್ರೀ ಇದ್ದೇ ಇರ್ತೇವೆ ಇಬ್ಬರು. ಹುಡುಗನ ಬಿಟ್ಟಾದರೂ ಹೋಗ್ಬೋದಲ್ಲ ಬೆಳಗ್ಗೆ ಪ್ರತಿ ವಾರ ಅಂತ ನಾನು ಅಂದ್ಕೊಂಡೇನಿ. ನೋಡೋಣ, ಪ್ರತಿ ವಾರ ಹೋಗೋಕ್ಕೆ ಟ್ರೈ ಮಾಡ್ತೇನೆ. ನನಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋದಂದ್ರೆ ಭಾಳ ಇಷ್ಟ. ಜೊತೆಗೆ ಒಂಥರ ಏನೋ ಮನಸ್ಸಿಗೆ ಖುಷಿ ಅನಿಸ್ತೈತಿ, ಒಂಥರ ನೆಮ್ಮದಿ ಸಿಗ್ತೈತಿ ನನಗೆ ವಾರ ಹೋದ್ರೆ. ಸೊ ನೋಡೋಣ ಎಷ್ಟು ವಾರ ಕಂಟಿನ್ಯೂಸ್ ಆಗಿ ಹೋಗ್ತೇನೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಂದ್ಕೊಂಡೇನಿ. ಹಂಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ನಮ್ಮ ಮನೆಯವರು ಈ ಕಡೆ ಕರ್ಕೊಂಡು ಹೋಗ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂಥರ ಸರ್ಪ್ರೈಸ್ ಅಂತ ಹೇಳ್ಬೋದು. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೇಳಕತ್ತ ಭಾಳ ವಾರ ಆಗಿತ್ತು ನಾನು. ಅವ್ರದ್ದು ಏನಾದರೂ ಕೆಲಸ ಬಂದುಬಿಡೋದು, ಅವ್ರು ಹೊರಗಡೆ ಹೋಗ್ಬಿಡೋರು, ಮತ್ತು ಅವತ್ತು ಕ್ಯಾನ್ಸಲ್ ಆಗೇ ಬಿಡೋದು. ಇವತ್ತು ಅಷ್ಟೇ ನಾನು ಕರ್ಕೊಂಡು ಹೋಗ್ತಾರೆ ಅನ್ನೋದೇನು ಗ್ಯಾರಂಟಿ ಇರಲಿಲ್ಲ. ಹಾಗಾಗಿ ಅಡುಗೆ ಪ್ರಿಪ್ರೇಷನ್ ಅಂತೂ ಏನೂ ಮಾಡೇ ಇರಲಿಲ್ಲ ನಾನು. ಸಡನ್ನಾಗಿ ಒಮ್ಮೆ ಹೋಗೋಣ ಅಂದ್ಬಿಟ್ರೆ 11 ಗಂಟೆಗೆ. ಸೀದಾ ಮಾರ್ನಿಂಗ್ ಕೆಲಸ ಅಂತೂ ಎಲ್ಲ ಮುಗಿದಿತ್ತು. ಸೀದಾ ಜಳಕ ಮಾಡಿ ಬಂದುಬಿಟ್ನಿ ರೆಡಿ ಆದಾಕಿನ. ಹೊರಗಡೆ ದೇವಸ್ಥಾನಕ್ಕೆ ಹೋಗುವಾಗ ಮತ್ತು ಈ ಥರ ರಾಯರ ಮಠಕ್ಕೆ ಹೋಗುವಾಗ ನಾನು ತಲೆ ಸ್ನಾನ ಕಂಪಲ್ಸರಿ ಮಾಡಿರ್ತೇನೆ. ಸೊ ಫೈನಲ್ ಆಗಿ ರೀಚ್ ಆದ್ವಿ ನೋಡ್ರಿ. ವಿಶೇಷವಾಗಿ ಸೊ ನಮ್ಮ ಯಜಮಾನರು ಕೂಡ ಇಲ್ಲೇ ಇದ್ದಾರೆ, ಕಾರ್ ಓಡಿಸ್ತಾ ಇದ್ದಾರೆ.
ಎಲ್ಲ ದರ್ಶನ ಎಲ್ಲ ಚಲೋ ಆಯಿತು, ಖುಷಿ ಆಯಿತು. ನಾನೇನೋ ಫುಲ್ ಕ್ಯೂ ನಿಲ್ಲೋ ಥರ ರಶ್ ಐತೇನೋ ಅಂದ್ಕೊಂಡಿದ್ದೆ, ಹಾಗೇನಿಲ್ಲ. ಒಟ್ಟಿನಲ್ಲಿ ಮೀಡಿಯಮ್ ಆಗಿತ್ತು, ಪೂರ್ತಿ ರಶ್ಶು ಇರಲಿಲ್ಲ, ಪೂರ್ತಿ ಖಾಲಿನೂ ಇರಲಿಲ್ಲ, ಆ ಥರ ಇತ್ತು. ಹೋದ ತಕ್ಷಣ ದರ್ಶನ ಆಯಿತು, ಮಂಗಳಾರತಿ ತೊಗೊಂಡು ಒಂಚೂರು ಕೂತ್ಕೊಂಡು ಬಂದ್ವಿ. 10 ನಿಮಿಷದಾಗೆಲ್ಲ ಮುಗ್ದು ಹೋಯಿತು. ನಾನು ಎಲ್ಲಿ ಭಾಳ ಹಿಡಿತೈತೆ ಅಂದ್ಕೊಂಡಿದ್ದೆ, ಹಾಗೇನು ಆಗಲಿಲ್ಲ, ಖುಷಿನೂ ಆಯಿತು ದರ್ಶನ ಬೇಗ ಆಗಿದ್ದಕ್ಕೆ. ಇಲ್ಲ ಬೇಡ ಮತ್ತು ಕನಸುತ್ತಿಲ್ಲ ನಿಮ್ಗೆ? ಸೊ ಫ್ರೆಂಡ್ಸ್, ಈಗ ಟೈಮು 12:40. ಶ್ರೇಯಸ್ಗೆ ಮತ್ತು ಚಿಂಟುಗೆ ಏನಾದರೂ ಸ್ವೀಟ್ಸ್ ತರ್ತೇನೆ ಅಂತೇಳಿ ನಮ್ಮ ಮನೆಯವ್ರು ಹೋದರು. ಜೊತೆಗೆ ನಾನು ಕೂಡ ಈಗ 2 ಪ್ಯಾಕೆಟ್ ಪನ್ನೀರ್ ತೊಗೊಂಡೇನಿ. ಮನೆಗೆ ಹೋದ್ಮೇಲೆ ಪೂರಿ ಪನ್ನೀರ್ದು ಗ್ರೇವಿ ಮಾಡಬೇಕು ಅಂತ ಅಂದ್ಕೊಂಡೇನಿ. ಯಾಕಂದ್ರೆ ಶ್ರೇಯಸ್ಗೂ ಚಿಂಟುಗೂ ಪನ್ನೀರ್ ಅಂದ್ರೆ ಭಾಳ ಇಷ್ಟ. ಅವ್ನು ಸ್ಕೂಲಿಂದ ಬಂದ ತಕ್ಷಣ ಖುಷಿಯಾಗಿಬಿಡ್ತಾನೆ. ಬೆಳಿಗ್ಗೆನೇ ಪೂರಿ ಮಾಡೋದಿದ್ದ ನಂಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಅವನು ಸ್ಕೂಲಿಂದನೂ ಬಂದು ತಿನ್ಬೋದು. ಮತ್ತು ಮಧ್ಯಾಹ್ನನೂ ಊಟಕ್ಕೆ ಆಗ್ತೈತೆ ಅಂದ್ಕೊಂಡು ಈಗ ಪನ್ನೀರ್ ಗ್ರೇವಿ ಮತ್ತು ಪೂರಿ ಮಾಡಬೇಕು ಅಂತ ಅಂದ್ಕೊಂಡೇನಿ. ಮತ್ತು ಬೆಳಗಿನ ರೈಸ್ ಐತಲ್ಲ, ಹಾಗಾಗಿ ಇನ್ನೇನು ಎಕ್ಸ್ಟ್ರಾ ರೈಸ್ ಅಂತೂ ನಾನು ಮಾಡೋದಿಲ್ಲ. ನೋಡ್ರಿ, ಈಗ 1 ಗಂಟೆ ಆಗೈತಿ. ಮನೆಗೆ ಬಂದ ತಕ್ಷಣ ನಾನು ಡ್ರೆಸ್ಸು ಚೇಂಜ್ ಮಾಡಲಿಲ್ಲ, ಯಾಕಂದ್ರೆ ಅಡುಗೆ ಟೈಮ್ ಆಗೈತಲ್ಲ. ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ ಮಾಡಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂದ್ಕೊಂಡು ಆಲ್ರೆಡಿ ಬೆಳ್ಳುಳ್ಳಿ ಸುಲಿದಿಟ್ಟು ಮತ್ತು ಉಳ್ಳಾಗಡ್ಡಿ ಹಂಚತ್ತೇನೆ. ಮೇನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಬೇಕು ನಾನು. ಅದು ಒಂದು ದೊಡ್ಡ ಕೆಲಸ ಅನ್ಸತ್ತೆ ನನಗೆ, ಬೆಳ್ಳುಳ್ಳಿ ಸುಲಿಯೋದನ್ನು. ಆಲ್ರೆಡಿ ಖಾಲಿಯಾಗಿನ 1 ವಾರದ ಮೇಲೆ ಆಯಿತು. ನೋಡೋಣ ನಾಳೆ ಅಥವಾ ಇವತ್ತು ಮಧ್ಯಾಹ್ನ ಬೆಳ್ಳುಳ್ಳಿ ಸುಲಿದಿಟ್ಬಿಡ್ಬೇಕಂತ ಅಂದ್ಕೊಂಡೇನಿ. ಅದಿದ್ರೆ ಈಸಿ ಕೆಲಸ, ಪಲಾವ್ ಮಾಡುವಾಗಲಿ ಈ ಥರ ಏನಾದರೂ ಗ್ರೇವಿ ಮಾಡುವಾಗಲಿ. ನನಗೆ ಕೆಲವೊಬ್ಬರೆಲ್ಲ ಬೆಳ್ಳುಳ್ಳಿ ಸಿಪ್ಪಿ ಸುಲಿದನ ಮಾಡೋದು ನೋಡೇನು ನಾನು ಅಡುಗೆ. ನನಗೆ ಆ ಥರ ಇಷ್ಟ ಆಗಂಗಿಲ್ಲ. ಜವಾರಿ ಆದರೆ ಆ ಥರ ಮಾಡ್ಬೋದು, ಇವು ಹೈಬ್ರಿಡ್ ಅಲ್ಲ, ಫುಲ್ ದಪ್ಪ ಸಿಪ್ಪಿ ಇರ್ತಾವೆ. ನನಗೆ ಸುಲಿದನ ಮಾಡೋಕ್ಕಂತೂ ಮನಸ್ಸಾಗಂಗಿಲ್ಲ. ಈಗ ಪನ್ನೀರ್ ಗ್ರೇವಿ ಮತ್ತು ಪೂರಿ ಮಾಡ್ತೇನೆ. ಹಂಗೆ ಆಲ್ರೆಡಿ ನಾನು ಪನ್ನೀರ್ ಗ್ರೇವಿ ಮಾಡಿಟ್ಟೇನಿ. ಭಾಳ ಅರ್ಜೆಂಟ್ ಒಳಗೆ ನಮ್ಮ ಮನೆಯವರಿದ್ದರು, ಊಟ ಮಾಡ್ಕೊಂಡು ಡ್ಯೂಟಿಗೆ ಹೋಗಬೇಕಲ್ಲ. ಹಾಗಾಗಿ ನನಗೆ ಅಷ್ಟೆಲ್ಲ ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಟೈಮ್ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಪನ್ನೀರ್ ಗ್ರೇವಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು. ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾನು ಪೂರಿ ಹಿಟ್ಟು ಕಲಸಿಟ್ಟಿದ್ನಿ. ಪೂರಿ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, 1 ಹಿಡಿಯಷ್ಟು ಚಿರೋಟಿ ರವೆ ಸೇರಿಸಿ ಚೆಂದಾಗಿ ಗಟ್ಟಿಗೆ ನಾದಿಟ್ಟಿದ್ನಿ. ಯಾಕಂದರೆ ಗಟ್ಟಿಗೆ ನಾದಿಟ್ಮೇಲೆ ಅದು ಮತ್ತು ನೆನೆದ ಮೇಲೆ ಮೆತ್ತಗಾಗೇ ಆಗ್ತದೆ ಹಿಟ್ಟು. ಅದಕ್ಕಾಗಿ ಮತ್ತು ಪೂರಿ ಚಲೋ ಬರೋಂಗಿಲ್ಲ. ನಾವು ಆಲ್ರೆಡಿ ಫಸ್ಟನ್ನ ಹಿಟ್ಟನ್ನು ಮೆತ್ತಗೆ ನಾದಿಟ್ಬಿಟ್ರೆ. ಸೊ ನೋಡಿರಿ, ಬೇಗ ನಮ್ಮ ಮನೆಯವ್ರಿಗೆ ಫಸ್ಟ್ ಮಾಡಿಕೊಟ್ಟು ನೆಕ್ಸ್ಟ್ ನಂದು ಊಟ. ಯಾಕಂದ್ರೆ ಅವ್ರು ಡ್ಯೂಟಿ ಹೋಗೋರು ಇರ್ತಾರೆ, ಮತ್ತು ಅರ್ಜೆಂಟ್ ಅಂತೇಳಿ ಇದನ್ನು ಮಾಡ್ತಿರ್ತಾರಲ್ಲ, ಅವ್ರಿಗೆ ಮಾಡಿಕೊಟ್ಬಿಟ್ರೆ ಟೆನ್ಷನ್ ಇರೋದಿಲ್ಲ ಅಂದ್ಕೊಂಡು ಫಸ್ಟ್ ಅವ್ರಿಗೆ ಒಂದು 4 ಪೂರಿ ಲಟ್ಸಿ ಕೊಡತ್ತಿದ್ನಿ. ನಮ್ಮ ಮನೆಯೊಳಗೆ ಚಿಂಟುಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂದ್ರೆ ಪೂರಿ ಪಂಚಪ್ರಾಣ ಅಂತ ಹೇಳ್ಬೋದು. ಚಿಂಟುಗೆ 3 ಹೊತ್ತು ಪೂರಿ ಕೊಟ್ಟರು ಬೇಸರಿಲ್ಲ ಅವಂಗೆ. ಮತ್ತು ಊಟ ಏನು ಮಾಡ್ತಾನಲ್ರಿ, ಪೂರಿ ಕೊಟ್ಟಾಗ ಹೆಚ್ಚು ಊಟ ಮಾಡ್ತಾನವ. ಉಳಿದಿರೋದೆಲ್ಲ ಐಟಮ್ಸ್ ಅಷ್ಟು ಜಾಸ್ತಿ ತಿನ್ನಂಗಿಲ್ಲ. ಪೂರಿ ಎಷ್ಟು ಕೊಟ್ಟರು ಅಷ್ಟು ಖುಷಿಯಾಗಿ ತಿಂತಾನೆ ಚಿಂಟು. ಸೊ ಫೈನಲಾಗಿ ಪನ್ನೀರ್ ಗ್ರೇವಿ ಮತ್ತು ಬಿಸಿಯಾದ ಪೂರಿ ರೆಡಿ ಆಯ್ತು ನೋಡ್ರಿ. ಸೈಡ್ ಉಳ್ಳಾಗಡ್ಡಿ ಮತ್ತು ನಿಂಬೆಹಣ್ಣಿದ್ದು ಬಿಟ್ರಂತೂ ಅದ್ಭುತ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.